ಇದು ಮೇಲ್ಗಡೆ ಫ್ರೀಜರ್ ಕಮ್ ರೆಫ್ರಿಜರೇಟರ್ ಆಗುತ್ತೆ, ಕೆಳಗಡೆ ಬರೀ ರೆಫ್ರಿಜರೇಟರ್. ಇದರಲ್ಲಿ ಕೂಲಿಂಗ್ ಆಪ್ಷನ್ಸ್ ಸ್ಟ್ಯಾಂಡರ್ಡ್ ಅಂತಂದ್ರೆ 4 to 5. ವಿಂಟರ್ ಅಲ್ಲಿ ರೈನ್ ಸೀಸನ್ ಅಲ್ಲಿ ಸ್ವಲ್ಪ ಕೂಲಿಂಗ್ ಕಮ್ಮಿ ಇರಬೇಕಂತಂದ್ರೆ 1 to 2 ಹಾಕೊಳ್ಳಿ. ಅದರಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಡಿಗ್ರಿಗೆ ಹಾಕೊಂಡ್ರೆ ಜಾಸ್ತಿ ಕೂಲಿಂಗ್ ಬರುತ್ತೆ. ಇವಾಗ ಸ್ಟ್ಯಾಂಡರ್ಡ್ ಸೈಜ್ 4 ಇದ್ರೆ ಸಾಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಹೊಸದಾಗಿ ಹೈಯರ್ ಬ್ರ್ಯಾಂಡದು ರೆಫ್ರಿಜರೇಟರ್ನ ತೊಗೊಂಡ್ವಿ. ಎಷ್ಟು ಲೀಟರ್ದು ಮತ್ತು ಏನೆಲ್ಲ ಆಪ್ಷನ್ಸ್ಗಳಿದ್ರಲ್ಲಿದೆ ಮತ್ತು ಏನೆಲ್ಲ ಅಡ್ವಾಂಟೇಜ್ ಇದೆ, ಏನೆಲ್ಲ ಡಿಸಡ್ವಾಂಟೇಜ್ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮ್ಗೆ ಬರುತ್ತೆ. ಫ್ರೆಂಡ್ಸ್, ಮನೆಗೆ ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ಗಳಾಗಿರ್ಬೋದು, ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡಿಂದು ಮತ್ತು ದಿನ ಬಳಕೆಗೆ ಬಳಸುವಂಥದ್ದು ಅಂತಹ ಐಟಮ್ಗಳನ್ನ ಮನೆಗೆ ತಂದಾಗ ಪೂಜೆ ಮಾಡುವಂಥ ಪದ್ಧತಿ ಇದೆ. ಎಕ್ಸಾಂಪಲ್ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಟಿ ವಿ, ಈ ಥರ ಮಿಕ್ಸಿ, ಈ ಥರ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಮನೆಗೆ ತಂದಾಗ ಪೂಜೆನ ಮಾಡಿ ಅದನ್ನು ಸ್ವಾಗತ ಮಾಡುವಂಥದ್ದು ಮನೆಗೆ. ಅದೇ ರೀತಿ ನಾನು ಕೂಡ ಫ್ರಿಡ್ಜ್ಗೆ ಪೂಜೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ದೇವ್ರ ಮನೆಗೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ಫ್ರಿಡ್ಜಿಗೆ ಒರೆಸಿ ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿ ನಂತರ ದೇವರಿಗೆ ದೀಪ ಹಚ್ಚಿ ಆ ನಂತರ ಬಂದು ಫ್ರಿಡ್ಜಿಗೆ ಪೂಜೆ ಮಾಡುವಂಥದ್ದು. ಫ್ರಿಡ್ಜ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫ್ರಿಡ್ಜು ಮನೆಗೆ ಬಂದಾಗ ನಾನು ಇರಲಿಲ್ಲ, ನಾನು ತವ್ರ ಮನೇಲಿದ್ದೆ. ನಾನು ಇಲ್ಲಿಗೆ ಬರುವಷ್ಟರಲ್ಲಿ ನಮ್ಮ ಯಜಮಾನರು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ರು. ಅನ್ಬಾಕ್ಸಿಂಗ್ದು ಪ್ಯಾಕ್ ಯಾವ ಥರ ಇತ್ತು ಅಂತೇಳಿ ಒಂದು ಇಮೇಜ್ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದು. ಎಲ್ಲವುದು ಸಾಮಾನ್ಯವಾಗಿ ಈ ರೀತಿ ಕಾಟನ್ ಬಾಕ್ಸಲ್ಲೇ ಪ್ಯಾಕ್ ಮಾಡಿ ಕಳಿಸುವಂಥದ್ದು. ಇವಾಗ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಮೊದಲಿಗೆ ದೀಪನ ಹಚ್ಚಿ ಪೂಜೆನ ಮಾಡೋಣ. ಮೊದಲಿಗೆ ಮುತ್ತೈದೆಯರು ಯಾವಾಗೇ ಆದರೂ ದೀಪನ ಅಂಟಿಸ್ಬೇಕಾದ್ರೆ ಫಸ್ಟಿಗೆ ಅರಿಶಿನ ಕುಂಕುಮನ ಇಟ್ಕೊಂಡು ಹೂ ಮುಡ್ಕೊಂಡು ಆ ನಂತರ ಪೂಜೆನ ಮಾಡಬೇಕಂತೆ. ಹಾಗಾಗಿ ಮೊದಲು ನಾನು ಅರಿಶಿನ ಕುಂಕುಮನ ತಾಳಿ, ಸರಕ್ಕೆ ಮತ್ತು ನನಗೆ ಎಲ್ಲ ಇಟ್ಕೊಂಡು ಆ ನಂತರ ಪೂಜೆನ ಮಾಡ್ತಾಯಿದ್ದೀನಿ. ಈ ದೇವ್ರ ಮನೆಯದು ಪೂಜೆ ಎಲ್ಲ ಮುಗಿದ ನಂತರ ಫ್ರಿಡ್ಜಿಗೆ ಪೂಜೆ ಮಾಡುವಂಥದ್ದು. ಫ್ರಿಡ್ಜಿಗೆ ಪೂಜೆ ಮಾಡೋದಕ್ಕೆ ಹೊರಗಡೆಯಿಂದ ಏನು ಸ್ವೀಟ್ ತಂದಿಲ್ಲ, ಮನೆಯಲ್ಲೇ ಬೂಂದಿನ ಮಾಡಿದ್ದೆ. ಸಿಂಪಲ್ಲಾಗೆ ಪೂಜೆನ ಮಾಡಿದ್ದು. ಎಲ್ಲರೂ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಪೂಜೆನ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಸ್ವೀಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ಏನಾದರೂ ಒಂದು ನೆಪ ತಗೊಂಡು ದಿನ ಪೂಜೆ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಒಂದು ದಿನ ಮಂಗಳವಾರ ಪೂಜೆ ಮಾಡಲೇಬೇಕು ಅಂತೇಳಿ ಮಾಡಿದ್ದು. ಬಟ್ ಆ ದಿನ ಒಂದು ಸಾವಿನ ಸುದ್ದಿ ಬಂದು ತಟ್ಟಿದ್ದು. ಅರಿಶಿನ ಕುಂಕುಮಕ್ಕೆ ಬೇರೆಯವ್ರನ್ನ ಕರಿಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸಿಂಪಲ್ಲಾಗೆ ಪೂಜೆ ಮಾಡಿ ಮುಗಿಸ್ಬಿಡೋಣ. ಈ ಸಾವಿನ ನೋವಿನ ಸುದ್ದಿನಲ್ಲಿ ಯಾರು ಅರಿಶಿನ ಕುಂಕುಮ ತೊಗೊಳ್ಳೋದಕ್ಕೆ ಬರ್ತಾರೆ ಅನ್ನೋ ಒಂದು ಬೇಜಾರಲ್ಲಿ ಅರಿಶಿನ ಕುಂಕುಮ ಕೊಟ್ಟು ರೀತಿ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡಲಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ನಾನೇ ಪೂಜೆ ಮಾಡ್ಕೊಂಡಿದ್ದು ಅಷ್ಟೇ. ಮತ್ತೆ ಯಾವಾಗಾದರೂ ಕರೆದು ಹಬ್ಬಗಳ ಟೈಮಲ್ಲಿ ಅರಿಶಿನ ಕುಂಕುಮ ಕೊಟ್ಟಿದ್ರೆ ಆಯಿತು ಮುತ್ತೈದೆಯರಿಗೆ ಅಂತೇಳಿ ಸಿಂಪಲ್ಲಾಗೆ ಪೂಜೆನ ಮಾಡಿಕೊಂಡೆ. ಸಿಂಪಲಾಗೆ ಈ ರೀತಿ ದೇವರಿಗೆ ಪೂಜೆನ ಮುಗಿಸಿ ಮತ್ತು ಪೂಜೆ ಸಾಮಾನನ್ನ ತೊಗೊಂಡು ಫ್ರಿಡ್ಜಿಗೆ ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಸಿಂಪಲಾಗಿ ಈ ರೀತಿ ದೇವ್ರ ಮನೇಲಿ ದೇವರಿಗೆ ಅಲಂಕಾರನ ಮಾಡಿದ್ದಂಥದ್ದು. ಇವಾಗ ಫ್ರಿಡ್ಜಿನ ಅಲಂಕಾರ ಕೂಡ ಆಗಿದೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಮತ್ತು ಇವಾಗ ಯಾವ ಫ್ರಿಡ್ಜ್ ತೊಗೊಂಡಿರೋದು ಏನು ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ನಾವು ತೊಗೊಂಡಿರೋದು ಹೈಯರ್ ಬ್ರ್ಯಾಂಡದು 3 ಸ್ಟಾರ್. ಮೋರ್ ಸೇವಿಂಗ್ ಅಂತ ಹೇಳಿದೆ. ಸ್ಟಾರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಪವರ್ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಕರೆಂಟ್ ಬಿಲ್ಲು ಕಡಿಮೆ ಬರುತ್ತೆ. ಈಸಿಯಾಗಿ ಹೇಳಬೇಕು ಅಂದರೆ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ. ಪವರ್ ಸೇವಿಂಗ್ ಗೈಡ್ಲೈನ್ ಅಂತ ಕೂಡ ಇರೋವಂಥದ್ದು. ಎಲೆಕ್ಟ್ರಿಸಿಟಿ ಕನ್ಸಪ್ಷನ್ 212 ಯೂನಿಟ್ಸ್ ಫರ್ ಇಯರ್. ಒಂದು ವರ್ಷಕ್ಕೆ 212 ಯೂನಿಟ್ ಇರುವಂಥದ್ದು. ಆನಂತರ ಲೇಬಲ್ ಪೀರಿಯಡ್ ಬಂದಿದೆ 1st ಜಾನ್ನಿಂದ 2020 30th ಜೂನ್ಗೆ 2022ಗೆ ಎಂಡ್ ಆಗುವಂಥದ್ದು ಲೇಬಲ್ ಪೀರಿಯಡು.
ಅಪ್ಲಯನ್ಸ್ ಬಂದು ರೆಫ್ರಿಜರೇಟರು, ಬ್ರ್ಯಾಂಡ್ ಬಂದು ಹೈಯರು, ಮಾಡೆಲ್ ಆ್ಯಂಡ್ ಇಯರ್ ಕೂಡ ಇರುವಂಥದ್ದು, ಮಾಡೆಲ್ ನಂಬರು ಮತ್ತು ಇಯರ್ ಯಾವುದು ಅಂತೇಳಿ ಹಾಕಿರುವಂಥದ್ದು. ಟೈಪ್ ಬಂದು ಫೋರ್ಟ್ ಫ್ರೀ, ಗ್ರಾಸ್ ವಾಲ್ಯೂಮ್ ಬಂದು 345, ಸ್ಟೋರೇಜ್ ವಾಲ್ಯೂಮ್ ಬಂದು 313 ಇರುವಂಥದ್ದು. ವರ್ಲ್ಡ್ಸ್ ನಂಬರ್ 1 ರೆಫ್ರಿಜರೇಟರ್ ಅಪ್ಲಯನ್ಸ್ ಅಂತಲೇ ಹೇಳ್ಬೋದು, ವರ್ಲ್ಡಲ್ಲಿ ನಂಬರ್ 1. ಇದು ಮೇಯ್ನ್ ಆಪ್ಷನ್ ಬಂದು ಮ್ಯಾಜಿಕ್ ಕನ್ವರ್ಟಬಲ್ಲು. 7 ಡಿಗ್ರಿಯಿಂದ 24, -7ಇಂದ -24ವರೆಗೂ ನಾವೇ ಕಂಟ್ರೋಲ್ ಮಾಡುವಂಥ ಮ್ಯಾನ್ಯಲಾಗಿ ಕಂಟ್ರೋಲ್ ಮಾಡ್ಬೋದು. ಡಿಗ್ರಿನ ಯಾವ ರೀತಿ ಎಷ್ಟಕ್ಕೆ ಬೇಕೋ ನಮಗೆ ಅಷ್ಟಕ್ಕೆ ಇಟ್ಕೋಬೋದು. -7ಇಂದ 24 ಡಿಗ್ರಿವರೆಗೂ ಪ್ರೊಸೆಸಿಂಗ್ ಟೆಂಪ್ರೇಚರ್ ಕಂಟ್ರೋಲ್ ಅಂತ ಹೇಳಿ ಇರುವಂಥದ್ದು. 3 ಇನ್ವೈಟರ್ ಮತ್ತು ಡ್ಯೂಯಲ್ ಫ್ಯಾನ್ ಟಚ್ ಇರುವಂಥದ್ದು. 3 ಇನ್ವೈಟರ್ ಇದೆ ಮತ್ತು 2 ಫ್ಯಾನ್ ಇದೆ ಈ ಫ್ರಿಡ್ಜ್ ಒಳಗಡೆ. ಅಂದರೆ ಎಕ್ಸ್ಟ್ರಾ ಸ್ಟೆಬಿಲೈಸರ್ನ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲೇ 3 ಇನ್ವೈಟರ್ ಇರೋದ್ರಿಂದ ಎಕ್ಸ್ಟ್ರಾ ಸ್ಟೆಬಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು 1 ಅವರ್ ಐಸಿಂಗ್ ಟೆಕ್ನಾಲಜಿ ಇರುವಂಥದ್ದು, 1 ಅವರಲ್ಲೇ ಐಸ್ ಆಗುವಂಥದ್ದು. ಈಸಿ ಸ್ಲೈಡಿಂಗ್ ಸೆಲ್ಫ್, ಅಂದರೆ ಈಸಿಯಾಗೆ ಸೆಲ್ಫ್ಗಳನ್ನ ತೆಗಿಬೋದು ಮತ್ತು ಹಾಕ್ಬೋದು, ನಮ್ಗೆ ಯಾವ ಹೈಟಿಗೆ ಬೇಕೋ ಸೆಟ್ ಮಾಡ್ಕೋಬೋದು ಆ ರೀತಿ. ಮತ್ತು ಕನೆಕ್ಟ್ ಹೋಮ್ ಇನ್ವೈಟರ್ಗೆ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಕಂಡೀಷನ್ ಸಪ್ಲೈ ಅಂತ ಕೂಡ ಇದೆ ಚಿಕ್ಕದಾಗಿ ಅದ್ರ ಮೇಲ್ಗಡೆ. ಮತ್ತು 10 ಇಯರ್ ವಾರಂಟಿ, ಏರ್ ಕಂಪ್ರೆಷರ್ ಆ್ಯಂಡ್ ಇನ್ವೈಟರ್ ಫ್ಯಾನ್ ಮೋಟರು ಇದೆರಡಕ್ಕೂ 10 ಇಯರ್ ವಾರಂಟಿ ಇರುವಂಥದ್ದು. ಮತ್ತು ಇದರಲ್ಲಿ ಮೇಯ್ನ್ ಅಂತ ಹೇಳಿದ್ರೆ ಮ್ಯಾಜಿಕ್ ಕನ್ವರ್ಟಬಲ್ ಫ್ರಿಡ್ಜ್ ಆಗಿರುವಂಥದ್ದು. ಅಂದರೆ ಇದನ್ನು ನಾವೇ ಯಾವ ರೀತಿ ಬೇಕು ಅಂತೇಳಿ ಸೆಟ್ ಮಾಡಿ ಇಟ್ಕೊಳ್ಳುವಂಥದ್ದಕ್ಕೆ ಇದನ್ನು ಮ್ಯಾಜಿಕ್ ಕನ್ವರ್ಟಬಲ್ ಅಂತ ಹೇಳಿ ಕರೆಯುವಂಥದ್ದು. ಸ್ಯಾಮ್ಸಂಗ್ ಫ್ರಿಡ್ಜ್ನಲ್ಲಿ ಟ್ವಿನ್ ಕೂಲಿಂಗ್ ಆಪ್ಷನ್ ಯಾವ ರೀತಿ ಬರುತ್ತೋ ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ಆಪ್ಷನ್ ಇರುವಂಥದ್ದು. ಮೇಲ್ಗಡೆ ಇರುವಂಥ ಕೂಲಿಂಗ್ ಸೆಟಪ್ನ ನಾರ್ಮಲ್ ರೆಫ್ರಿಜರೇಟರ್ ಆಗಿ ಕೂಡ ಇಟ್ಕೋಬೋದು, ಇಲ್ಲ ಅಂದರೆ ಫುಲ್ ಫ್ರೀಸಲ್ಲಾದರೂ ಇಟ್ಕೋಬೋದು. ಆದರೆ ಲೋಯರ್ ಪಾಟ್ನ ರೆಫ್ರಿಜರೇಟರ್ ಆಗಿ ಮಾತ್ರ ಇಟ್ಕೊಳ್ಳೋಕ್ಕಾಗತ್ತೆ. ಐಸ್ ಫಾರ್ಮಿಂಗ್ ಎಲ್ಲ ಆಗಲ್ಲ ಇದರಲ್ಲಿ. ನಾರ್ಮಲಾಗಿ -12 ಡಿಗ್ರಿವರೆಗೂ ಇದರಲ್ಲಿ ಟೆಂಪ್ರೇಚರ್ ಬರುವಂಥದ್ದು. ಫ್ರಿಡ್ಜ್ ತೊಗೊಂಡ್ಮೇಲೆ ಈ ಸ್ಟ್ಯಾಂಡ್ ತೊಗೊಳ್ಳೇಬೇಕಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ 700 ರುಪೀಸ್ ಆಗಿರುವಂಥದ್ದು. ಇದು ಹಾಕಿದ್ರೆ ಸೇಫ್ಟಿ ಇರುತ್ತೆ, ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಫ್ರಿಡ್ಜ್ನ ಡೆಮೋನವ್ರು ಬಂದು ಯಾವ ರೀತಿ ಡೆಮೋ ಕೊಟ್ಟರು ಅಂತೇಳಿ ವಿಡಿಯೋನ ನೋಡ್ಕೊಂಬನ್ನಿ. ಇದು ಮೇಲ್ಗಡೆ ಫ್ರೀಜರ್ ಕಮ್ ರೆಫ್ರಿಜರೇಟರ್ ಆಗುತ್ತೆ, ಕೆಳಗಡೆದು ಬರೀ ರೆಫ್ರಿಜರೇಟರ್. ಇದು ನೋಡಿ ಕನ್ವರ್ಟಬಲ್ ಸ್ವಿಚ್. ಇದನ್ನು ಪೂರ್ತಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಫ್ರೀಜರ್ ತೊಗೊಂಡೋಗಿ ನಿಲ್ಲಿಸಿದ್ರೆ ಫುಲ್ ಫ್ರೀಸ್ ಆಗಿ ಐಸ್ ಕ್ಯೂಬ್ ಥರ ಬರುತ್ತೆ. ಇದನ್ನು ಕನ್ವರ್ಟ್ ಮಾಡಿ ರೆಫ್ರಿಜರೇಟರ್ ಮಾಡ್ಕೋಬೇಕಂದ್ರೆ ಕ್ಲಾಕ್ ವೈಸಲ್ಲಿ ಈ ಥರ ರೊಟೇಟ್ ಮಾಡಿ ನಿಲ್ಲಿಸಿದ್ರೆ ಫ್ರಿಡ್ಜ್ ಆಗುತ್ತೆ. ಇದು -ಡಿಗ್ರೀಸ್ ಯಾವ್ದಿರುತ್ತೆ ಅದು ಕ್ಯೂಬ್ ಮಾಡೋದು, +ಡಿಗ್ರಿ ಯಾವ್ದಿರುತ್ತೆ ಅದು ನಾರ್ಮಲ್ ಕೂಲಿಂಗ್ ಇಡೋದು. ಓಕೆ, ಇದು ಕೆಳಗಡೆ ಬನ್ನಿ. ಇದರಲ್ಲಿ ಕೂಲಿಂಗ್ ಆಪ್ಷನ್ಸ್ ಸ್ಟ್ಯಾಂಡರ್ಡ್ ಅಂತಂದರೆ 4 to 5. ವಿಂಟರಲ್ಲಿ ರೈನಿ ಸೀಸನಲ್ಲಿ ಸ್ವಲ್ಪ ಕೂಲಿಂಗ್ ಕಮ್ಮಿ ಇರಬೇಕಂತಂದರೆ 1 to 2 ಹಾಕೊಳ್ಳಿ. ಅದರಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಡಿಗ್ರಿಗೆ ಹಾಕೊಂಡ್ರೆ ಜಾಸ್ತಿ ಕೂಲಿಂಗ್ ಬರುತ್ತೆ. ಇವಾಗ ಸ್ಟ್ಯಾಂಡರ್ಡ್ ಸೈಜ್ 4 ಇದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ನೋಡಿ, ಇದು ಕೆಳಗಡೆ ಬಂದು ಫ್ರೆಶ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು ಮತ್ತು ಗ್ರೀನ್ ಲೀವ್ಸ್ ಮೀನ್ಸ್ ಸೊಪ್ಪುಗಳು ಅದನ್ನೆಲ್ಲ ಇಟ್ಕೊಬೋದು ಇದು ಬಾಕ್ಸ್ ಒಳಗಡೆ. ಇದು 3 ಸ್ಟೆಪ್ಪಲ್ಲಿ ಕುಕಿಂಗ್ ಐಟಮ್ಸ್, ಮನೇಲಿ ಮಾಡುವಂಥ ಕುಕಿಂಗ್ ಐಟಮ್ಸ್, ಸಾಂಬಾರು, ನಿಮ್ಮದು ತಿನ್ನೋ ಪದಾರ್ಥಗಳನ್ನು ಮಾಡಿಟ್ಟಿರ್ತೀರ ಅದು ಕುಕಿಂಗ್ ಐಟಮ್ಸ್ ಇಟ್ಕೊಳ್ಳೋದು. ಇಲ್ಲಿ ಮೇಲ್ಗಡೆ ಹಾಲು, ಮೊಸರು, ಮಜ್ಜಿಗೆ, ಲಿಕ್ವಿಡ್ ಐಟಮ್ಸ್ ಏನು ಬೇಕಾದ್ರೂ ಇಟ್ಕೊಬೋದು. ಇಲ್ಲಿ ಬಾಟಲ್ ಹೋಲ್ಡರ್ಸ್ಗಳು, ಇಲ್ಲಿ ಪಿಕಲ್ಸು, ಸಾಸ್ಗಳು ಅದೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಇದು ಎಕ್ಸ್ಟ್ಯಾಂಡು ಹೇಗೆ ಇಟ್ಕೊಬೋದು. ಓಕೆ, ನಾನು ಮಾಡಲಿ ಅವನು ಒಳಗಡೆ ಏನೇನು ಆಪ್ಷನ್ ಇದೆ, ಯಾವ ರೀತಿ ಸೆಟ್ ಮಾಡ್ಕೋಬೋದು, ಮತ್ತು ಯಾವ್ಯಾವುದು ಸೆಲ್ಫ್ಗಳು ಮತ್ತು ಏನು ಎತ್ತ ಅಂತೆಲ್ಲ ಅವರೇ ಡೀಟೇಲಾಗಿ ಹೇಳಿದ್ರು. ಅದಕ್ಕೆ ನಾನೇನು ಎಕ್ಸ್ಟ್ರಾ ಅದರಲ್ಲಿ ಆ್ಯಡ್ ಮಾಡಲ್ಲ, ಅವರೇ ಫುಲ್ ಡೀಟೇಲಾಗಿ ಹೇಳಿದ್ದಾರೆ. ಇವಾಗ ನಾನು ಈ ಐಸ್ದು ಒಂದು ಅವರು ಹೇಳಿರಲಿಲ್ಲ, ಅದನ್ನು ಕವರ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಐಸ್ ಬಾಕ್ಸು ನೀರಾಕಿಟ್ರೆ ಸಾಕು, ಹಿಂಗೆ ಜಸ್ಟ್ ಹಿಂಗೆ ತಿರುಗಿಸಿದ್ರೆ ಸಾಕು ಐಸ್ ಬೀಳುತ್ತೆ. ಒಂದು ಕಾಲ ಇತ್ತು ಅದನ್ನು ತೊಗೊಂಡು ಕುಟ್ಟೋದು, ನಲ್ಲಿ ನೀರಿಗೆ ಹಿಡಿಯೋದು ಎಲ್ಲ ಮಾಡಿ ತೆಗಿಯೋಷ್ಟರಲ್ಲಿ ಎಲ್ಲ ಪುಡಿಯಾಗಿ ಹೋಗ್ತಿತ್ತು, ಇಲ್ಲ ಕರ್ಗೋಗ್ತಿತ್ತು, ಎರಡರಲ್ಲಿ ಒಂದು ಆಗ್ತಿತ್ತು. ಬಟ್ ಇವಾಗ ಜಸ್ಟ್ ಹಿಂಗೆ ತಿರುಗಿಸಿದ್ರೆ ಸಾಕು ಐಸ್ ಬೀಳುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೋದು, ಈಸಿಯಾಗಿ ಏನು ಬೇಕೋ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿದೆ ಅಲ್ಲ. ಇವಾಗ ಈ ಆಪ್ಷನ್ ನಂಗೆ ತುಂಬಾ ಇಷ್ಟ ಆಗಿರುವಂಥದ್ದು.
ನಿಮಗೆ ಈ ಫ್ರಿಡ್ಜು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮ್ಗೆ ಬರುತ್ತೆ, ನೀವು ಈಸಿಯಾಗಿ ನೋಡ್ಬೋದು. ನೋಡಿ, ಈ ರೀತಿ ಕಂಪ್ಲೀಟಾಗಿ ಫ್ರಿಡ್ಜ್ ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ 2 ಸೆಲ್ಫ್ ಇದೆ, ಒಂದು ಐಸ್ ಬಾಕ್ಸ್ ಇರುವಂಥದ್ದು. ಇನ್ನು ಕೆಳಗಡೆ ಬಂತು ಅಂದರೆ 4 ಸೆಲ್ಫು, ಒಂದು ಫ್ರೂಟ್ ಬಾಕ್ಸು ಮತ್ತು ಬಾಟಲ್ ಸ್ಟೋರೇಜ್ ವಿಂಡೋನಲ್ಲಿ ತುಂಬ ಬ್ರಾಡಾಗೆ ಕೊಟ್ಟಿರುವಂಥದ್ದು. ಬಟ್ ಎಗ್ಗದು ಮಾತ್ರ 8 ಎಗ್ಗಳು ಮಾತ್ರ ಕೊಟ್ಟಿದ್ದಾರೆ ಸ್ಪೇಸು, ಅದೊಂದು ಬೇಜಾರಷ್ಟೇ. ಇನ್ನು ಬಿಟ್ಟರೆ ಏನೆಲ್ಲದು ಇದೆ. ಮತ್ತು ಮೊದಲಿಗೆ ಫ್ರಿಡ್ಜಲ್ಲಿ ನಾನೇ ಮಾಡಿರುವಂತಹ ಬೂಂದಿನ ಇಡ್ತಾ ಇದ್ದೀನಿ. ಸಿಹಿನ ಇಟ್ಟು ಸಿಹಿಯಿಂದ ಪ್ರಾರಂಭ ಮಾಡೋಣ, ಈ ಫ್ರಿಡ್ಜ್ ಪೂಜೆ ಮಾಡಿ ಸಿಹಿಯಿಂದ ಆರಂಭ ಮಾಡೋಣ ಅಂಥೇಳಿ ಮನೇಲೇ ಮಾಡಿರುವಂತಹ ಸಿಹಿ ಬೂಂದಿಯನ್ನು ಮೊದಲಿಗೆ ಫ್ರಿಡ್ಜಲ್ಲಿ ಇಡ್ತಾ ಇರುವಂಥದ್ದು. ಅದಾದ ನಂತರ ನೆಕ್ಸ್ಟು ಈ ಫ್ರಿಡ್ಜ್ಗೆ ಕೀ ಲಾಕ್ ಕೂಡ ಇದೆ, ಬಟ್ ನಾನು ಇದ್ರ ಬಗ್ಗೆ ಹೇಳಲೇ ಇಲ್ಲ ಮುಂಚೆ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನೋಡಿ, ಮಕ್ಕಳಿರೋ ಮನೇಲಿ ಸೇಫ್ಟಿಯಾಗೆ ಈ ರೀತಿ ಕೀನ ಲಾಕ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ಈ ಕೀ ಅವಶ್ಯಕತೆ ಏನೂ ಇಲ್ಲ. ಇದರ ಮನೇಲಿ ಸ್ವಲ್ಪ ತುಂಟಾಟ ಮಾಡ್ತಾರೆ, ಅವಾಗವಾಗ ಫ್ರಿಡ್ಜ್ ಡೋರ್ನ ಓಪನ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ ಅಂದರೆ ಮಾತ್ರ ಈ ಕೀ ಅವಶ್ಯಕತೆ ಇರುವಂಥದ್ದು, ಲಾಕ್ ಮಾಡಿ ಡೋರ್ನ ಇಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಆಟೋಮೆಟಿಕಲಿ ಫ್ರಿಡ್ಜ್ ಡೋರ್ ಲಾಕ್ ಆಗುತ್ತೆ, ಬಟ್ ಆದರೂ ಎಕ್ಸ್ಟ್ರಾ ಕೀ ಅಂತೇಳಿ ಸೇಫ್ಟಿಗೆ ಅವ್ರು ಕೊಟ್ಟಿರ್ತಾರೆ ಅಷ್ಟೇ. ಒಂದೇ ಕೀಯಿಂದ 2 ಡೋರ್ನ ಲಾಕ್ ಮಾಡ್ಬೋದು, ಆ ರೀತಿ ಇರುತ್ತೆ. ಸ್ವೀಟ್ ಇಟ್ಟ ನಂತರ ನೆಕ್ಸ್ಟು ಮಲ್ಲಿಗೆ ಹೂ ಮತ್ತು ಕಾಕಡ ಹೂವನ್ನ ಇಡ್ತಾ ಇದ್ದೀನಿ. ಸಿಹಿಯಿಂದ ಪ್ರಾರಂಭ ಆಗಿದ್ದು ನಂತರ ಹೂವನ್ನ ಇಟ್ಟು ಶುರು ಮಾಡ್ತಾ ಇದ್ದೀನಿ. ಆ ನಂತರ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಾಂಬಾರು, ಗೊಜ್ಜು ಏನು ಬೇಕೋ ಎಲ್ಲದನ್ನು ಸ್ಟೋರ್ ಮಾಡ್ಬೋದು. ಆದರೆ ಮೊದಲಿಗೆ ಶುಭಾರಂಭ ಇರಲಿ ಅಂತೇಳಿ ಸಿಹಿನ ಇಟ್ಟು, ಸಿಹಿ ಇಟ್ಟ ನಂತರ ಮಲ್ಲಿಗೆ ಹೂವು ಮತ್ತು ಕಾಕಡ ಹೂವನ್ನ ಇಟ್ಟಿರುವಂಥದ್ದು. ಫ್ರೆಂಡ್ಸ್, ಈ ಫ್ರಿಡ್ಜ್ದು MRP ಬಂದು 52,000 ಆಫರಲ್ಲಿತ್ತು. ಮತ್ತು ನಮಗೆ ಇದು ಆಗಿದ್ದು 34,000ಕ್ಕೆ. ಪರಿಚಯದ ಅಂಗಡಿಯಾಗಿದ್ದರಿಂದ ಸ್ವಲ್ಪ ಕಡಿಮೆಗೆ ಸಿಕ್ತು. ಆನ್ಲೈನಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ನೋಡಿ, ಆನ್ಲೈನಲ್ಲೇ ಬೈ ಮಾಡಿ ಅಂತೇಳಿ ರೆಫರ್ ಮಾಡ್ತೀನಿ ನಾನು. ಆಫ್ಲೈನ್ಗಿಂತ ಆನ್ಲೈನೇ ಬೆಟರ್, ಏಕೆಂದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಮತ್ತು ಈ ಆಫ್ಲೈನ್ ಆನ್ಲೈನ್ ಎರಡಕ್ಕೂ ಡೆಮೋ ಕೊಡೋಕ್ಕೆ ಬರೋದು ಒಬ್ಬರೇ. ಸೊ ಹಾಗಾಗಿ ಫ್ರಿಡ್ಜ್ದು ಎಲ್ಲ ಪ್ಲಸ್ ಪಾಯಿಂಟ್ನ ಹೇಳಿದ್ದೀನಿ, ಬಟ್ ಮೈನಸ್ ಪಾಯಿಂಟ್ ಹೇಳಿಲ್ಲ ಅಂತ ಕೇಳಬೇಡಿ. ಮೈನಸ್ ಪಾಯಿಂಟ್ ಏನಂದರೆ ಕಲ್ಲರು ಸಿಲ್ವರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಬ್ಲ್ಯಾಕಲ್ಲಿ ಏನಾಗುತ್ತೆ ಅಂದರೆ ಫಿಂಗರ್ ಪ್ರಿಂಟ್ಸು, ಧೂಳು ಎಲ್ಲ ಹಾಗಾಗೆ ಕಾಣಿಸುತ್ತೆ. ಸಿಲ್ವರ್ ಕಲರಲ್ಲಿ ಫಿಂಗರ್ ಪ್ರಿಂಟ್ಸು, ಧೂಳು ಹಾಗೆಲ್ಲ ಕಾಣಿಸಲ್ಲ. ಸೊ ನಾವು ಸಿಲ್ವರ್ನೇ ಕೇಳಿದ್ವಿ, ಬಟ್ ಸಿಲ್ವರ್ ಕಲರ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಅಂತೇಳಿ ನಮಗೆ ಬ್ಲ್ಯಾಕ್ ಕಲರ್ನ ರೆಫರ್ ಮಾಡಿದ್ರು. ಬಟ್ ಓಕೆ, ಫೈನ್, ಚೆನ್ನಾಗಿದೆ. ಆದರೆ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕಾಗತ್ತೆ ಅಷ್ಟೇ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.